ನಮಸ್ಕಾರ. ಸುದ್ದಿ ಮಧ್ಯಾಹ್ನಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ವಶಕ್ಕೆ ಪಡೆದ 15,000 ಫೋಟೋ, 2,000 ವಿಡಿಯೋ ಎಲ್ಲವೂ ಅಶ್ಲೀಲವಾಗಿದೆ. ಪ್ರಜ್ವಲ್ ರೇವಣ್ಣ ಎಂದ ಮಾತ್ರಕ್ಕೆ ಕಾನೂನು ಬದಲಿಸಲಾಗದು, ಹೈಕೋರ್ಟ್ ಚಾಟಿ. ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವುದು ಖಚಿತ, ಅಸಲಿ ವಿಡಿಯೋ ಸಿಐಡಿ ವಶಕ್ಕೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಜೈಲು ಸೇರುವ ಭಯ, ಜನವರಿ 24ಕ್ಕೆ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ. ಪಂಚರ್ ಆಗಿದೆಯಾ ಎಂದು ಕೆಳಗಿಳಿದ ಹಾಲಿನ ವಾಹನ ಚಾಲಕನನ್ನ ಕೊಚ್ಚಿ ಕೊಂದ ದುರುಳರು, ಚನ್ನರಾಯಪಟ್ಟಣದಲ್ಲಿ ಘಟನೆ. ಬೆಳಗ್ಗೆ ಭ್ರಷ್ಟನನ್ನ ಸಸ್ಪೆಂಡ್ ಮಾಡಿ ಸಂಜೆ ತಾನೇ ಅಮಾನತಾದ ಭ್ರಷ್ಟ ಡಿಡಿಪಿಐ ಪಾಂಡು. ಕಾರು ಚಾಲಕನ ಮೊಬೈಲ್ನಿಂದ ವಶಕ್ಕೆ ಪಡೆದ ಫೋಟೋ, ವಿಡಿಯೋ ಎಲ್ಲವೂ ಅಶ್ಲೀಲವಾಗಿದೆ. ಅಶ್ಲೀಲತೆಗೆ ಒಂದು ಮಿತಿ ಇರಬೇಕು. ಪ್ರಜ್ವಲ್ ರೇವಣ್ಣ ಎಂದ ಮಾತ್ರಕ್ಕೆ ಕಾನೂನು ಬದಲಾಗಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಹೇಳಿದೆ. ಈ ಮೂಲಕ ಕಾರು ಚಾಲಕನಿಂದ ವಶಕ್ಕೆ ಪಡೆದ ಎಲ್ಲ 15,000 ಫೋಟೋ, 2,000 ವಿಡಿಯೋ ಒದಗಿಸಲು ಆಗಲ್ಲ ಎಂದು ಹೈಕೋರ್ಟ್ ನಿರಾಕರಣೆ ಮಾಡಿದೆ. ತನ್ನ ಕಾರು ಚಾಲಕನ ಫೋನ್ನಿಂದ ಪಡೆದುಕೊಂಡಿರುವ ಫೋಟೋಗಳು ಮತ್ತು ಎಲ್ಲಾ ವಿಡಿಯೋಗಳನ್ನು ಒದಗಿಸುವಂತೆ ಪ್ರಾಸಿಕ್ಯೂಷನ್ಗೆ ನಿರ್ದೇಶಿಸಬೇಕೆಂದು ಕೋರಿ ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಕ್ರಿಮಿನಲ್ ಅರ್ಜಿಯನ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠ ಗುರುವಾರ ವಿಚಾರಣೆ ನಡೆಸಿತು. ಪ್ರಜ್ವಲ್ ರೇವಣ್ಣ ಪರ ವಕೀಲ ಜಿ ಅರುಣ್ ವಾದ ಮಂಡನೆ ಮಾಡಿದರು. ವಿಚಾರಣೆ ಆರಂಭದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಿರುವ ಫೋನ್ನಲ್ಲಿರುವ ದಾಖಲೆಗಳನ್ನು ನೀಡಲು ಸಮಸ್ಯೆ ಏನು ಎಂದು ಸರ್ಕಾರಿ ವಕೀಲ ಎಎಸ್ಪಿಪಿ ಜಗದೀಶ್ ಅವರನ್ನ ಹೈಕೋರ್ಟ್ ಪ್ರಶ್ನೆ ಮಾಡಿತು. ಹಾಲಿ ಪ್ರಕರಣಕ್ಕೆ ಸಂಬಂಧಿಸಿದ ವಿಡಿಯೋ ಮತ್ತು ಚಿತ್ರಗಳನ್ನು ಒದಗಿಸಲಾಗಿದೆ. ವಿಚಾರಣೆಯನ್ನ ವಿಳಂಬಿಸುವ ಉದ್ದೇಶದಿಂದ ಈ ಅರ್ಜಿ ಸಲ್ಲಿಸಿದ್ದಾರೆ. ವಿಚಾರಣಾಧೀನ ನ್ಯಾಯಾಲಯದಲ್ಲೂ ಸಿಡಿಆರ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಎಲ್ಲವನ್ನ ಒದಗಿಸಲಾಗಿದೆ ಎಂದು ಜಗದೀಶ್ ಉತ್ತರಿಸಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಮಾತ್ರ ನೀವು ಕೇಳಬಹುದು, ಎಲ್ಲವನ್ನೂ ಕೇಳುವಂತಿಲ್ಲ. ಇತರೆ ಮಹಿಳೆಯರ ಖಾಸಗಿತನ ಉಲ್ಲಂಘಿಸುವ ದಾಖಲೆಗಳು ನಿಮಗೆ ಏಕೆ ಬೇಕು? ಎಲ್ಲವೂ ಅಶ್ಲೀಲವಾಗಿದೆ. ಅಶ್ಲೀಲತೆಗೆ ಒಂದು ಮಿತಿ ಇರಬೇಕು ಎಂದು ಹೈಕೋರ್ಟ್ ಪೀಠವು ಪ್ರಶ್ನೆ ಮಾಡಿತು. ಮುಂದುವರಿದು ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಪ್ರಜ್ವಲ್ ಮಾಜಿ ಕಾರು ಚಾಲಕನ ಮೊಬೈಲ್ ಫೋನ್ ಜಪ್ತಿಗೆ ಸಂಬಂಧಿಸಿದ ವರದಿಯನ್ನು ನೀಡಲಾಗಿದೆ. ಮೊಬೈಲ್ ಫೋನ್ ಅನ್ನು ನಾವು ಪರಿಶೀಲಿಸಬೇಕಿದೆ ಎಂದು ಮನವಿ ಮಾಡಿದರು. ಈ ಪ್ರಕರಣಕ್ಕೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳು ನಿಮಗೆ ಸಿಗುತ್ತವೆ. ಪ್ರಕರಣಕ್ಕೆ ಸಂಬಂಧಿಸಿದ ಮಹಿಳೆಯರ ಫೋಟೋ, ವಿಡಿಯೋ ನೀಡುವ ಮೂಲಕ ಅವರ ಖಾಸಗಿತನಕ್ಕೆ ಧಕ್ಕೆ ಮಾಡಲಾಗದು. ಪ್ರಜ್ವಲ್ ರೇವಣ್ಣ ಎಂದ ಮಾತ್ರಕ್ಕೆ ಕಾನೂನು ಬದಲಾಗದು ಎಂದು ಹೈಕೋರ್ಟ್ ಹೇಳಿತು. ನ್ಯಾಯಾಲಯ ನಿರ್ದೇಶಿಸಿದ ದಾಖಲೆಯನ್ನ ನೀಡಲಾಗುವುದು. ನಮಗೆ ಯಾವುದೇ ಹಿಂಜರಿಕೆ ಇಲ್ಲ ಎಂದು ಸರ್ಕಾರಿ ವಕೀಲ ಜಗದೀಶ್ ಹೇಳಿದರು. ಈ ಮೂಲಕ ಅರ್ಜಿ ಇತ್ಯರ್ಥವಾಯಿತು. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದು ಜಾಮೀನು ಪಡೆದು ಕರ್ತವ್ಯಕ್ಕೆ ಹಾಜರಾದ ಭ್ರಷ್ಟಾಚಾರ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ತಮ್ಮ ಕಚೇರಿಯ ಪ್ರಥಮ ದರ್ಜೆ ಸಹಾಯಕನನ್ನ ಬೆಳಗ್ಗೆ ಸಸ್ಪೆಂಡ್ ಮಾಡಿ ಸಂಜೆ ತಾವೇ ಅಮಾನತುಗೊಂಡಿದ್ದಾರೆ. ಹಾಸನ ಡಿಡಿಪಿಐ ಎಚ್ಕೆ ಪಾಂಡು ಲಂಚ ಸ್ವೀಕರಿಸುವಾಗ ಅವರೊಂದಿಗೆ ಸಿಕ್ಕಿಬಿದ್ದಿದ್ದ ಕಚೇರಿ ಅಧೀಕ್ಷಕ ವೇಣುಗೋಪಾಲ್ ರಾವ್ ಅವರು ನಿನ್ನೆ ಸಂಜೆ ಅಮಾನತುಗೊಂಡಿದ್ದು, ಬೆಳಗ್ಗೆಯಷ್ಟೇ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದ ಅವರು ಅರಕಲಗೂಡು ಖಾಸಗಿ ಶಾಲೆ ಮಾಲೀಕರಿಂದ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಎದುರಿಸುತ್ತಿದ್ದ ಬಿಎಚ್ ಮಂಜುನಾಥ್ ಅವರನ್ನ ಸೇವೆಯಿಂದ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದರು. ಶಿಕ್ಷಕಿ ವರ್ಗಾವಣೆಯಾಗಿ 40,000 ರು ಲಂಚ ಪಡೆಯುತ್ತಿದ್ದಾಗಲೇ ಜನವರಿ 4ರಂದು ದಾಳಿ ನಡೆಸಿದ ಲೋಕಾಯುಕ್ತ ಪೊಲೀಸರು ಬಂಧಿಸಿದ್ದರು. ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಗುರುವಾರ ಕರ್ತವ್ಯಕ್ಕೆ ಹಾಜರಾಗಿದ್ದ ದಿನವೇ ಎಚ್ಕೆ ಪಾಂಡು, ವೇಣುಗೋಪಾಲ್ ರಾವ್ ಅಮಾನತುಗೊಂಡಿದ್ದಾರೆ. ಸಿನಿಮೀಯವಾಗಿ ವಾಹನ ಪಂಚರ್ ಮಾಡಿ ಚಾಲಕನನ್ನ ಕೆಳಗಿಳಿಸಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಕುಂಬಾರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ನಂಜುಂಡೇಗೌಡ ಕೊಲ್ಯಾದ ವ್ಯಕ್ತಿ ಹೈನುಗಾರರಿಂದ ಹಾಲು ಸಂಗ್ರಹ ಮಾಡಿಕೊಂಡು ಡೈರಿಗೆ ಹಾಲು ಹಾಕಲು ಮಹೀಂದ್ರ ಜಿತೋ ವಾಹನದಲ್ಲಿ ತೆರಳುತ್ತಿದ್ದ. ನಂಜುಂಡೇಗೌಡ ಅವರ ರಸ್ತೆಯಲ್ಲಿ ದುಷ್ಕರ್ಮಿಗಳು ಮರದ ಪಟ್ಟಿಗೆ ಮೊಳೆ ಇಟ್ಟು ವಾಹನ ಪಂಚರ್ ಮಾಡಿದ್ದಾರೆ. ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಗುರುವಾರ ಕರ್ತವ್ಯಕ್ಕೆ ಹಾಜರಾಗಿದ್ದ ದಿನವೇ ಎಚ್ಕೆ ಪಾಂಡು, ವೇಣುಗೋಪಾಲ್ ರಾವ್ ಅಮಾನತುಗೊಂಡಿದ್ದಾರೆ. ಹಾಗೂ ಕರ್ನಾಟಕ ನಾಗರಿಕ ಸೇವಾ ವರ್ಗೀಕರಣ ನಿಯಂತ್ರಣ ಮತ್ತು 1957 10(2) 3 ಮತ್ತು 2(a) ಅನ್ವಯ ಅಮಾನತುಗೊಳಿಸಿ ಆದೇಶಿಸಿದೆ ಎಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಅವರು ತಿಳಿಸಿದ್ದಾರೆ. ರಸ್ತೆ ಬದಿ ನಿಲ್ಲಿಸಿದ್ದ ಬೊಲೆರೋ ಜೀಪ್ಗೆ ಇನೋವಾ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಗಂಭೀರ ಗಾಯಗೊಂಡು 5 ಸಣ್ಣಪುಟ್ಟ ಗಾಯಗಳಾಗಿರುವ ಘಟನೆ ತಾಲೂಕಿನ ಬಾಳುಪೇಟೆ ಸಮೀಪದ ನಿಡನೂರು ಕೂಡಿಗೆ ಬಳಿ ಗುರುವಾರ ಸಂಜೆ ನಡೆದಿದೆ. ಬೊಲೆರೋ ಜೀಪ್ನಲ್ಲಿದ್ದ ಹಾಸನ ಮೂಲದ ಹನುಮಂತ ಹಾಗೂ ಚಿದಾನಂದ ಗಂಭೀರವಾಗಿ ಗಾಯಗೊಂಡಿದ್ದು ಹೇಮ್ಸ್ಗೆ ದಾಖಲಿಸಲಾಗಿದೆ. ಇನೋವಾ ಕಾರಿನಲ್ಲಿದ್ದ 5 ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಬೆಂಗಳೂರಿಗೆ ತೆರಳುತ್ತಿದ್ದರು. ಈ ವೇಳೆ ಹನುಮಂತ ಹಾಗೂ ಚಿದಾನಂದ ಅವರು ರಸ್ತೆ ಬದಿಯ ಕ್ಯಾಂಟೀನ್ನಲ್ಲಿ ಟೀ ಕುಡಿದು ಜೀಪ್ ಹತ್ತಿ ಕುಳಿತಿದ್ರು. ಈ ವೇಳೆ ಹಿಂದಿನಿಂದ ವೇಗವಾಗಿ ಬಂದ ಕಾರು ಜೀಪ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಜೀಪ್ ಮಗುಚಿ ಬಿದ್ದಿದ್ದರಿಂದ ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕಾರು ಕೂಡ ರಸ್ತೆ ಬದಿಯ ಹೊಂಡಕ್ಕೆ ಬಿದ್ದಿದ್ದರಿಂದ ಕಾರಿನಲ್ಲಿದ್ದ ಇಬ್ಬರು ಮಹಿಳೆಯರು ಸೇರಿ ಒಟ್ಟು 5 ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಗಾಯಾಳುಗಳನ್ನು ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ಗೆ ದಾಖಲಿಸಲಾಗಿದೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಎಂಎಲ್ಸಿ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವುದು ಖಚಿತ ಎಂದು ಸಿಐಡಿ ಮೂಲಗಳು ತಿಳಿಸಿವೆ. ಅಸಲಿ ವಿಡಿಯೋ ಇದೀಗ ಸಿಐಡಿಗೆ ಲಭ್ಯವಾಗಿದೆ. ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಪಡೆಯಲು ಸಿಐಡಿ ಮುಂದಾಗಿತ್ತು. ಅದಕ್ಕೆ ಸಿಟಿ ರವಿ ನಿರಾಕರಿಸಿದ್ರು. ಕೊನೆಗೆ ಡಿಪಿಆರ್ನಿಂದ ಅಸಲಿ ವಿಡಿಯೋವನ್ನ ಸಿಐಡಿ ವಶಕ್ಕೆ ಪಡೆದಿತ್ತು. ಬೆಳಗಾವಿ ಅಧಿವೇಶನದ ವೇಳೆ ಮೇಲ್ಮನೆಯಲ್ಲಿ ನಡೆದಿದ್ದ ಘಟನಾವಳಿಗಳ ಕುರಿತು ವಿಡಿಯೋ ಆಡಿಯೋ ದಾಖಲೆ ನೀಡುವಂತೆ ರಾಜ್ಯ ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆಗೆ ಸಿಐಡಿ ಮನವಿ ಮಾಡಿತ್ತು. ಸದನದಲ್ಲಿ ನಿಂದನೆ ಕೃತ್ಯ ನಡೆದ ವೇಳೆ ಚಿತ್ರೀಕರಿಸಿದ 4 ಗಂಟೆ ವಿಡಿಯೋವನ್ನ ಸಿಐಡಿಗೆ ಸಲ್ಲಿಸಲಾಗಿತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ದರ್ಶನ್ ಹಾಗೂ ಗ್ಯಾಂಗ್ಗೆ ಜಾಮೀನು ಸಿಕ್ಕ ವಿಚಾರ ಈಗ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ದರ್ಶನ್ ಜಾಮೀನು ಅರ್ಜಿ ಪ್ರಶ್ನಿಸಿ ಪೊಲೀಸರು ಸುಪ್ರೀಂನಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿ ವಿಚಾರಣೆ ಜನವರಿ 24ರಂದು ನಡೆಯಲಿದೆ. ಒಂದೊಮ್ಮೆ ಜಾಮೀನು ರದ್ದಾದರೆ ದರ್ಶನ್ ಮತ್ತೆ ಜೈಲು ಸೇರಬೇಕಾಗುತ್ತದೆ. ಜೂನ್ 11ರಂದು ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾದರು. ಆ ಬಳಿಕ ಹಲವು ತಿಂಗಳು ಜೈಲಿನಲ್ಲಿ ಇದ್ರು. ಕೆಳಹಂತದ ಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಜಾ ಆಯಿತು. ಆ ಬಳಿಕ ಹೈಕೋರ್ಟ್ನಲ್ಲಿ ಅನಾರೋಗ್ಯದ ಕಾರಣ ನೀಡಿ ಮಧ್ಯಂತರ ಜಾಮೀನು ಪಡೆದ ಅವರು ನಂತರ ಪೂರ್ಣ ಪ್ರಮಾಣದ ಜಾಮೀನು ಪಡೆದುಕೊಂಡರು. ದರ್ಶನ್ ಜೊತೆ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್, ಅನುಕುಮಾರ್, ಜಗದೀಶ್ ಮತ್ತು ಪ್ರದೋಷ್ ಕೂಡ ಜಾಮೀನು ಪಡೆದಿದ್ದಾರೆ. ಇದನ್ನ ಸುಪ್ರೀಂನಲ್ಲಿ ಪ್ರಶ್ನಿಸಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಜನವರಿ 24ರಂದು ಅರ್ಜಿ ವಿಚಾರಣೆ ನಡೆಸಲಿದೆ. ದರ್ಶನ್, ಪವಿತ್ರ ಸೇರಿ 7 ಆರೋಪಿಗಳ ಜಾಮೀನು ಪ್ರಶ್ನಿಸಿ ಬೆಂಗಳೂರು ಪೊಲೀಸರು ಜನವರಿ 6ರಂದು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈಗ ಅರ್ಜಿ ವಿಚಾರಣೆಗೆ ದಿನಾಂಕ ನಿಗದಿ ಮಾಡಿದೆ. ಕಳೆದ ಡಿಸೆಂಬರ್ನಲ್ಲಿ ಹೈಕೋರ್ಟ್ನಿಂದ ಆರೋಪಿಗಳು ಜಾಮೀನು ಪಡೆದಿದ್ರು. ಪೊಲೀಸರು ಮೇಲ್ಮನವಿ ಸಲ್ಲಿಸಿರುವುದರಿಂದ 7 ಆರೋಪಿಗಳಿಗೆ ಮತ್ತೆ ಕಂಟಕ ಶುರುವಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ರಿಲೀಫ್ ಸಿಗುತ್ತಾ ಕಾದು ನೋಡಬೇಕಿದೆ. ಕಾಡಾನೆಗಳ ಹಿಂಡಿನ ಮನಸೋ ಇಚ್ಛೆ ದಾಳಿಗೆ 100ಕ್ಕೂ ಹೆಚ್ಚು ತೆಂಗಿನ ಮರಗಳು ನಾಶವಾಗಿರುವ ಘಟನೆ ತಾಲೂಕಿನ ಮಾಳೆಗೆರೆ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಗಿರೀಶ್ ಎಂಬುವವರು ತಮ್ಮ ಜಮೀನಿನಲ್ಲಿ ಕಷ್ಟಪಟ್ಟು ಬೆಳೆದಿದ್ದ ತೆಂಗಿನ ಮರಗಳನ್ನು ಆನೆ ಹಿಂಡು ಸೌಂಟಲಿನಿಂದ ಸೀಳಿ ತಿಂದು ಹಾಳು ಮಾಡಿವೆ. ಇದರಿಂದ ಜೀವನಾಧಾರವಾಗಿದ್ದ ಕಲ್ಪತರು ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. 40ಕ್ಕೂ ಹೆಚ್ಚು ಕಾಡಾನೆ ಹಿಂಡು 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ 100 ತೆಂಗಿನ ಮರಗಳನ್ನು ನಾಶ ಮಾಡಿವೆ. ಕಳೆದ 1 ತಿಂಗಳ ಹಿಂದೆಯೂ 100ಕ್ಕೂ ಹೆಚ್ಚು ತೆಂಗಿನ ಮರಗಳನ್ನು ನಾಶ ಮಾಡಿದ್ದ ಕಾಡಾನೆಗಳು ಪುನಃ ಇಂದು ಮುಂಜಾನೆ ಸಹ ದಾಳಿ ಮಾಡಿವೆ. ಅಪಾರ ಪ್ರಮಾಣದ ಫಸಲು ಮರ ಹಾಳು ಮಾಡಿವೆ. ಮೊದಲ ದಾಳಿ ವೇಳೆ ಉಳಿದಿದ್ದ ಮರಗಳು ಇಂದು ಬೋಳು ಬೋಳಾಗಿವೆ. ಫಲ ಕೊಡುತ್ತಿದ್ದ 100 ತೆಂಗಿನ ಮರಗಳನ್ನು ಕಳೆದುಕೊಂಡು ಅನ್ನದಾತ ಈಗ ಒಂದೇ ಸಮನೆ ಕಣ್ಣೀರಿಡುತ್ತಿದ್ದಾನೆ. ಮಾಹಿತಿ ನೀಡಿದ್ರೂ ಅರಣ್ಯ ಇಲಾಖೆ, ಎಟಿಎಫ್ ಸಿಬ್ಬಂದಿಯಾಗಲಿ ಅಧಿಕಾರಿಗಳಾಗಲಿ ಸ್ಥಳಕ್ಕೆ ಬಂದಿಲ್ಲ ಎಂದು ಸ್ಥಳೀಯರು ಆಕ್ರೋಶ ಹೊರಹಾಕಿದರು. ಜಿಲ್ಲೆ ವ್ಯಾಪ್ತಿಯ ಕೆಲವು ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಕೆಲವೊಮ್ಮೆ ಅಗತ್ಯ ಚಿಕಿತ್ಸೆಗೆಂದು ಜಿಲ್ಲಾ ಕೇಂದ್ರದ ಆಸ್ಪತ್ರೆಗೆ ತುರ್ತು ಚಿಕಿತ್ಸಾ ವಾಹನದಲ್ಲಿ ಕಳುಹಿಸುವಾಗ ಹಾಸನದಲ್ಲಿ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಿಸಲು ತಿಳಿಸುತ್ತಾರಂತೆ. ಇದನ್ನು ತಡೆಹಿಡಿಯಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಡಿಎಸ್ಒ ಅವರಿಗೆ ತಿಳಿಸಿದ್ದೇನೆ ಎಂದು ಶಾಸಕ ಎಚ್ ಡಿ ರೇವಣ್ಣ ತಿಳಿಸಿದರು. ಪಟ್ಟಣದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ 600 ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿದ್ದು ಅವರಿಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ವಂತೆ. ಏಜೆಂಟರಿಗೆ ಇದರ ಬಗ್ಗೆ ಪ್ರಶ್ನಿಸಿದಾಗ ಸರ್ಕಾರದಿಂದ ಹಣ ಬಂದಿಲ್ಲ, ನಾ ಏನು ಮಾಡಲಿ ಅಂತ ನೊಂದು ನೋಡಿದ್ರು. ಈಗ ನಾನು ಅದೆಲ್ಲ ಗೊತ್ತಿಲ್ಲ, ಬಡ ಕೂಲಿ ಕಾರ್ಮಿಕರು ಹಣ ನೀಡದಿದ್ರೆ ಹೊಟ್ಟೆಗೆ ಏನು ತಿಂತಾರೆ, ಅವರಿಗೆ ಮೊದಲು ಸಂಬಳ ಕೊಡುವ ವ್ಯವಸ್ಥೆ ಮಾಡಿ ಎಂದಿದ್ದೇನೆ ಎಂದ ಅವರು, 36 ಕೋಟಿ ರುಗಳ ವೆಚ್ಚದಲ್ಲಿ ಹಂಗರಹಳ್ಳಿ ಮೇಲ್ಸೇತುವೆ ಪಕ್ಕದಲ್ಲಿ ಇನ್ನೊಂದು ಫ್ಲೈಓವರ್ ಮಾಡಲಾಗುತ್ತೆ. ಅದೇ ರೀತಿ ಬೇಲೂರಿನಿಂದ ಬಿಳಿಕೆರೆ ತನಕ 2,000 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಮಾಡಲಾಗುತ್ತೆ. ಇನ್ನೊಂದು ಬದಿಯಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಮಾಡಲು ಭೂ ಸ್ವಾಧೀನ ಪಡಿಸಿಕೊಳ್ಳುವಿಕೆ ಪ್ರಾರಂಭವಾಗುತ್ತೆ ಎಂದರು. ಪಟ್ಟಣದ ರೈಲ್ವೆ ಅಂಡರ್ ಪಾಸ್ ಸಮೀಪದಿಂದ ಕನಕ ಭವನ ತನಕ 29 ಕೋಟಿ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ 4-5 ದಿನದಲ್ಲಿ ಪ್ರಾರಂಭ ಮಾಡಲಾಗುತ್ತೆ ಎಂದರು. 29 ಕೋಟಿ ರಿಂಗ್ ರೋಡ್ಗೆ ಚಿಲ್ಲರೆ ಆಗಿದೆ. ಹಾಸನ ಟು ಬೇಲೂರಿಂದ ಬಿಳಿಕೆರೆವರೆಗೆ ಸುಮಾರು 2,000 ಕೋಟಿ ಈಗಾಗಲೇ ಗಡ್ಕರಿಯಲ್ಲಿ ಬಂದೇ ಪೂಜೆ ಮಾಡುವುದಿಲ್ಲ. ಇವೆಲ್ಲ ವರ್ಕನ್ನು ಕೆಲಸ ಶುರು ಮಾಡ್ತಾರೆ. ಇನ್ನೊಂದು ಶಾರ್ಟ್ಲಿ ಅದನ್ನು ಎಡೆಗುಂಡಳ್ಳಿಯಿಂದ ಬಿಳಿಕೆರೆದು ಶಾರ್ಟ್ಲಿ ಟೆಂಡರ್ ಕರೀತಾರೆ, ಎಲ್ಲ ರೆಡಿ ಆಗ್ತದೆ. ಇನ್ನು ಬಾಕಿ ಏನು ರೈಲ್ವೆ ಪ್ಲಾಟ್ಫಾರ್ಮು ಅಕ್ವೇಷನ್ ಕೊಡಿಸಿದ್ದೀನಿ. ಮಸ್ಲೋ ಸೈಡ್ ಲ್ಯಾಂಡ್ ಆಗಿದ್ದು ಅಂಡರ್ ಪಾಸ್, ಅದು ಈಗ ಟೆಂಡರ್ ಕರೆದವ್ರೆ. ಮಸ್ಲೋ ಸೈಡ್ ಹತ್ರ ಒಂದು ಫ್ಲೈಓವರ್ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೀನಿ. ಅಂಗರಳ್ಳಿ ಫ್ಲೈಓವರ್, ಅಂಗರಳ್ಳಿದು ಫ್ಲೈಓವರ್ 40 ಪಕ್ಕದಲ್ಲಿ ಇನ್ನೊಂದು ಮಾಡ್ತಾರೆ. ಅದು ನ್ಯಾಷನಲ್ ಫ್ಲೈಓವರ್, ಅದು 34 ಕೋಟಿ. ಈ ಕಡೆ ಪಕ್ಕ ಬರುತ್ತೆ ಸಾಮಿಲ್ ಕಡೆ. ಇದನ್ನು ಸರ್ವ್ ಮಾಡ್ತಾರೆ. ಇದು ಟೌನ್ 29 ಕೋಟಿ ಈಗ ಮಾಡ್ತಾರೆ. 4-5 ದಿವಸ ಶುರು ಮಾಡ್ತಾರೆ. ಅಲ್ಲ, ಇವಾಗ ಯೋಜನೆ ನಡೀತಾ ಮತ್ತು ಅಗಲೀಕರಣ ಆಗುತ್ತೆ. ಯಾವುದು ನಾನು ಸುಮ್ಮನೆ ರೈತರಿಗೆಲ್ಲ ಯಾಕೆ ಒಂದು ದುಡ್ಡು ನಮ್ಗೆ ಯಾಕಪ್ಪ ಅವ್ರಿಗೆಲ್ಲ ಸುಮ್ಮನೆ ಬೇಯಿಸ್ಕೊಂಡು ಕಾಂಕ್ರೀಟ್ ರೋಡು, ಎಷ್ಟು ಭೂಮಿ ಎಷ್ಟು ಬರುತ್ತೆ, ಇಲಾಖೆಯಲ್ಲಿ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾತ್ರ ನಾವು ಇದು ಮಾಡಿ ಪೂರ್ತಿ ಕಾಂಕ್ರೀಟ್.
ಸುಮಾರು 40ಕ್ಕೂ ಹೆಚ್ಚು ಮಠಾಧೀಶರ ಸಮ್ಮುಖದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಫೆಬ್ರವರಿ ತಿಂಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ ಬೃಹತ್ ಕಾರ್ಯಕ್ರಮ ಮಾಡಲಾಗುವುದು ಎಂದು ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹೇಳಿದರು. ಪಟ್ಟಣದಲ್ಲಿ ಗುರುವಾರ ಸಂಜೆ ಬೆಂಗಳೂರಿನ ಬಿಡದಿಯಿಂದ ಆಗಮಿಸಿದ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ಸಕಲೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಮೊದಲಿಗೆ ಗ್ರಾಮದೇವತೆ ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಮಂಗಳಾರತಿ ಹಾಗೂ ಎಡುಗಾಯಿ ಹಾಕಲಾಯಿತು. ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನೂರಾರು ಸಂಖ್ಯೆಯಲ್ಲಿ ಒಕ್ಕಲಿಗರು ಹಾಗೂ ಇತರ ಎಲ್ಲಾ ವರ್ಗದ ಜನರು ಅದ್ದೂರಿಯಾಗಿ ಸ್ವಾಗತಿಸುವ ಮೂಲಕ ಮೆರವಣಿಗೆಯಲ್ಲಿ ಸಾಗಿ ವಾದ್ಯಗೋಷ್ಠಿಗೆ ಹೆಜ್ಜೆ ಹಾಕುವ ಮೂಲಕ ಅಂಬೇಡ್ಕರ್ ಪ್ರತಿಮೆಗೆ ಹಾಗೂ ಬಸವೇಶ್ವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಆನೆಮಹಲ್ ಸಮೀಪದ ಬೈಪಾಸ್ ರಸ್ತೆ ಆರಂಭದ ಸ್ಥಳದಲ್ಲಿ ಮೆರವಣಿಗೆಯಲ್ಲಿ ತಂದು ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂದು ಸಾಂಕೇತಿಕವಾಗಿ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಫೆಬ್ರವರಿ 13, 14, 15ರಂದು ಸಾವಿರಾರು ಜನರ ಸಮ್ಮುಖದಲ್ಲಿ ಪುತ್ಥಳಿಯನ್ನ ಅನಾವರಣಗೊಳಿಸಲಾಗುವುದು. ಫೆಬ್ರವರಿ 13ರಂದು ಪುತ್ಥಳಿ ಉದ್ಘಾಟನೆ ಹಾಗೂ ಹೇಮಾವತಿ ನದಿ ತೀರದಲ್ಲಿ ಗಂಗಾ ಆರತಿ ಕಾರ್ಯಕ್ರಮ, ಫೆಬ್ರವರಿ 14ರಂದು ಆದಿಚುಂಚನಗಿರಿ ಪೀಠದ ಶಾಖಾಮಠ ಹಾಗೂ ಶಿಕ್ಷಣ ಸಂಸ್ಥೆಗೆ ಗುದ್ದಲಿ ಪೂಜೆ ಕಾರ್ಯಕ್ರಮ, ಫೆಬ್ರವರಿ 15ರಂದು ಬೃಹತ್ ಹುಣ್ಣಿಮೆ ಕಾರ್ಯಕ್ರಮ ಮಾಡಲಾಗುವುದೆಂದರು. ಈ ಸಂದರ್ಭದಲ್ಲಿ ಪ್ರತಿಮೆ ದಾನಿ ಬಾಚಿಹಳ್ಳಿ ಪ್ರತಾಪ್ ಗೌಡ, ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮರಾಜ್, ಕಾರ್ಯದರ್ಶಿ ಎಡೆಹಳ್ಳಿ ಆರ್ ಮಂಜುನಾಥ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಯಾದಗಾರ್ ಇಬ್ರಾಹಿಂ, ಆದರ್ಶ್, ಕಾರ್ಯದರ್ಶಿ ಆರ್ಎನ್ ಶಿವಶಂಕರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 4 ಪುತ್ಥಳಿಗಳ ಮತ್ತು ವಿಚಾರಗಳ ಪ್ರಚೋದನೆ ನಾಡನ್ನು ಕಟ್ಟಿದಂಥ ಕೆಂಪೇಗೌಡರನ್ನ ಸಕಲೇಶ್ಪುರಕ್ಕೆ ತರಬೇಕು ಅಂತ ಮಾಡಿದ್ವಿ. ನಾವು ನಾಡನ್ನು ಕಟ್ಟಿರೋದಷ್ಟೇ ಅಲ್ಲ, ಸಕಲೇಶ್ಪುರ ತಾಲೂಕಿನಲ್ಲಿ ಏನಾದ್ರು ಅಭಿವೃದ್ಧಿ ಕೆಲಸಗಳಾಗಿದ್ರೆ ಅಥವಾ ಇಲ್ಲಿರ್ತಕ್ಕಂಥ ಅನೇಕ ಜನರು ಉದ್ಯೋಗ ಅರಸಿ ಹೊರಗಡೆ ಹೋಗಿದ್ರೆ ಅದಕ್ಕೆ ಅವಕಾಶ ಬೆಂಗಳೂರಲ್ಲಿ ಸಿಕ್ಕಿದ್ರೆ ಅದಕ್ಕೆ ಕೆಂಪೇಗೌಡ ಕಾರಣ. ಆ ಕಾರಣಕ್ಕೋಸ್ಕರ ಕೆಂಪೇಗೌಡರನ್ನ ನಾವು ಪುತ್ಥಳಿ ಮುಖಾಂತರ ನೋಡಿಕೊಂಡು ನಮ್ಮ ಮಕ್ಕಳು, ಭವಿಷ್ಯದ ಮಕ್ಕಳು ಅವರು ಕೂಡ ಅಭಿವೃದ್ಧಿ ಪಡೋದಕ್ಕೆ ಒಂದು ಅವಕಾಶ ಆಗಲಿ ಅನ್ನೋ ದೃಷ್ಟಿಯಿಂದ ಕೆಂಪೇಗೌಡರ ವಿಗ್ರಹನ ನಾವು ಇಲ್ಲಿಗೆ ತಂದಿದ್ದೀವಿ. ಬರೋ ತಿಂಗಳು 13, 14, 15 ಈ ಊರಲ್ಲೊಂದು ಹಬ್ಬ ನಡೆಯುತ್ತೆ. ಆದಿಚುಂಚನಗಿರಿ ಸಂಸ್ಥಾನ ಮಠದ ಶ್ರೀ 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 ನಿರ್ಮಲಾನಂದ ನಾಥ ಮಹಾಸ್ವಾಮೀಜಿಯವರು, ನಮ್ಮ ಜಗದ್ಗುರುಗಳು, ಇದನ್ನು ಲೋಕಾರ್ಪಣೆ ಮಾಡ್ತಾರೆ. ಜೊತೆಗೆ ಒಂದು ವಿದ್ಯಾಸಂಸ್ಥೆಗೆ ಒಂದು ಅಡಿಗಲ್ಲು ಹಾಕ್ತಾರೆ. ಆ ವಿದ್ಯಾಸಂಸ್ಥೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೊಲ್ಲಳ್ಳಿನಲ್ಲಿ 8.5 ಎಕರೆ ಜಮೀನನ್ನು IBCಯಿಂದ ಕೊಂಡಿದ್ದಾರೆ. ಅದು ಸಕಲೇಶ್ವರ ತಾಲೂಕಿನ ಮಕ್ಕಳಿಗೆ ಭವಿಷ್ಯಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಒಂದು ವಿದ್ಯಾಸಂಸ್ಥೆ, ಒಂದು ಮಠನ ಕಟ್ಟುವಂಥ ಸ್ಥಿತಿ ಇದೆ. ಶಂಭುನಾಥ ಸ್ವಾಮೀಜಿಯವರು ನಮ್ಮ ಧಾರ್ಮಿಕ ಗುರು, ಹಾಸನ ಜಿಲ್ಲೆಯ ಧರ್ಮಾಧಿಕಾರಿಗಳು ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅರ್ಕಲ್ಗೂಡು ತಾಲೂಕು ಕಚೇರಿ ಆವರಣದಲ್ಲಿ ನಾನು ಈ ಹಿಂದೆ ಶಾಸಕನಾಗಿದ್ದ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕಂಚಿನ ಪ್ರತಿಮೆ ಸ್ಥಾಪಿಸಲಾಗಿತ್ತು. ಇತ್ತೀಚೆಗೆ ಪ್ರತಿಮೆ ಗೋಪುರ ಕಾಮಗಾರಿ ಕೆಲ ತಾಂತ್ರಿಕ ಕಾರಣಗಳಿಂದ ನೆನೆಗುದಿಗೆ ಬಿದ್ದಿದೆ. ಅರ್ಧಕ್ಕೆ ನಿಂತಿರುವ ಗೋಪುರ ಕೆಲಸ ಬರುವ ಏಪ್ರಿಲ್ 14ರೊಳಗೆ ಪೂರ್ಣಗೊಳಿಸಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಪ್ರತಿಮೆ ಆವರಣದಲ್ಲಿಯೇ ಕೈಗೊಳ್ಳಲಾಗುವುದು ಎಂದು ಶಾಸಕ ಎ ಮಂಜು ಭರವಸೆ ನೀಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕೈಗೊಂಡಿರುವ ಗೋಪುರ ಕಾಮಗಾರಿಯ ಉಳಿದ ಕೆಲಸವನ್ನು ಪೂರ್ಣಗೊಳಿಸಲಾಗುವುದು. ಯಾವುದೇ ಅನುದಾನ ಕೊರತೆಯಾಗದಂತೆ ನಿಗಾ ವಹಿಸಲಾಗುವುದು. ಅಗತ್ಯ ಇರುವ ಅನುದಾನ ಬಿಡುಗಡೆಗೆ ಈಗಾಗಲೇ ಕ್ರಮ ವಹಿಸಿದ್ದು ನಾಳೆಯಿಂದಲೇ ಕೆಲಸ ಆರಂಭಿಸುವಂತೆ ಗುತ್ತಿಗೆದಾರ ಕಿರಣ್ ಅವರಿಗೆ ವೈಯಕ್ತಿಕವಾಗಿ ಒಂದಷ್ಟು ಹಣವನ್ನು ಮುಂಗಡವಾಗಿ ಶಾಸಕರು ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್, ಶಿರಸ್ತೇದಾರ್ ಸೋಮಶೇಖರ್, ಕಂದಾಯಾಧಿಕಾರಿ ಸ್ವಾಮಿ ಇತರರು ಹಾಜರಿದ್ದರು. ಇದನ್ನ ಮಾಡಬೇಕಿದು, ಇದು ಸರಿ ಇದೆ. ನೀನು ಅಲ್ಲಿಂದ ನೀನು ಮಾಡ್ಕೊಂಡು ಬೆಸ್ಟ್ ಬಿಟ್ಟವರೇ ಈ ಜಾಗದಿಂದ ತಗೋಬೇಕಲ್ಲಪ್ಪ. ಇದು ಎಲ್ಲಿಂದ ನಾವು ಕರೆಕ್ಟ್ ತಗೊಂಡು ಕೊಡ್ಸ್ಬಿಡೋದು. ಊರಡಿ ತಗೊಳ್ಳೋದು, ಆ ಕಡೆ ತಗೊಳ್ಳೋದು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಶಕ್ಕೆ ಪಡೆದ 15,000 ಫೋಟೋ, 2,000 ವಿಡಿಯೋ ಎಲ್ಲವೂ ಅಶ್ಲೀಲವಾಗಿದೆ. ಪ್ರಜ್ವಲ್ ರೇವಣ್ಣ ಎಂದ ಮಾತ್ರಕ್ಕೆ ಕಾನೂನು ಬದಲಿಸಲಾಗದು, ಹೈಕೋರ್ಟ್ ಚಾಟಿ. ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿರುವುದು ಖಚಿತ, ಅಸಲಿ ವಿಡಿಯೋ ಸಿಐಡಿ ವಶಕ್ಕೆ. ದರ್ಶನ್ ಮತ್ತು ಗ್ಯಾಂಗ್ಗೆ ಮತ್ತೆ ಜೈಲು ಸೇರುವ ಭಯ, ಜನವರಿ 24ಕ್ಕೆ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ. ಪಂಚರ್ ಆಗಿದೆಯಾ ಎಂದು ಕೆಳಗಿಳಿದ ಹಾಲಿನ ವಾಹನ ಚಾಲಕನನ್ನ ಕೊಚ್ಚಿ ಕೊಂದ ದುರುಳರು, ಚನ್ನರಾಯಪಟ್ಟಣದಲ್ಲಿ ಘಟನೆ. ಬೆಳಗ್ಗೆ ಭ್ರಷ್ಟನನ್ನ ಸಸ್ಪೆಂಡ್ ಮಾಡಿ ಸಂಜೆ ತಾನೇ ಅಮಾನತಾದ ಭ್ರಷ್ಟ ಡಿಡಿಪಿಐ ಪಾಂಡು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.